ಕೊಡಗಿನ ಕೆಲವೊಂದು ಪ್ರತ್ಯೇಕ ಔಷಧ ಗುಣಗಳುಳ್ಳ ಅದರ ಕಾಲಕ್ಕೆ ಸಂದರ್ಭವಾಗಿ ತಿನ್ನುವಂಥ ಕೆಲವು ಪದಾರ್ಥಗಳಿದೆ ಕೊಡಗಿನಲ್ಲಿ. ಅದು ಒಂದೊಂದು ಸಮಯಕ್ಕೆ ಸಂದರ್ಭವಾಗಿ ಸಿಗ್ತದೆ. ಈಗ ನಮಗೆ ಕೊಡಗಿನಲ್ಲಿ ಕಣಿಲೆ ಅಂತ ಹೇಳ್ತಾರೆ, ಅದು ಕಳಲೆ ಅಂತ ಕನ್ನಡದಲ್ಲಿ, ಕಣಿಲೆ ಅಂತ ಅನ್ನುವುದು. ಮತ್ತೆ ಆಟಿ ಪಾಯಸ, ಈಗ ಆಟಿ ಕಕ್ಕಡ 18 ಅಂದರೆ ಕೊಡಗಿನೆಲ್ಲರಿಗೂ ಒಂದು ಔಷಧ ಗುಣ ಇರುವಂಥ ಒಂದು ಎಲೆಯಲ್ಲಿ ಪಾಯಸ ಮಾಡಿ ತಿನ್ನುವ ಒಂದು ಔಷಧ ಗುಣವಿರುವ ಕಕ್ಕಡ 18ರ ಒಂದು ಪಾಯಸ. ಅದು ಪ್ರತ್ಯೇಕವಾಗಿ ಕೊಡಗಿನಲ್ಲಿ ಮಾತ್ರ ಅಂತ ನಾನು ಭಾವಿಸಿದ್ದೇನೆ. ಈಗ ಎಲ್ಲ ಕಡೆನೂ ಆ ಎಲೆ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಕಕ್ಕಡ 18ರ ಈ ಪಾಯಸದ ಒಂದು ಪ್ರತ್ಯೇಕತೆ ಔಷಧ ಗುಣ ಇರುವ ಈ ಸಂದರ್ಭದ ಒಂದು ಪಾಯಸದ ಪೂರ್ತಿ ಒಂದು ವಿವರಣೆಯನ್ನು ನಾನು ಇದರಲ್ಲಿ ಕೊಡ್ತಾ ಇದ್ದೇನೆ. ಈ ಸಂದರ್ಭಕ್ಕೆ ತಕ್ಕವಾಗಿ ಈ ಎಲೆ ಇದನ್ನು ಬೇಯಿಸಿ ಇದರ ರಸ ತೆಗೆದು ಇದರಲ್ಲಿ ಒಂದು ಪಾಯಸ ಮಾಡ್ತಾರೆ. ಅವಾಗ ಈ ಎಲೆ ಆ ಕಕ್ಕಡ 18ರ ಟೈಮಿಗೆ ಅದರ ಬಣ್ಣ ಬರ್ತದೆ, ನೀಲಿ ಬಣ್ಣ. ಅದರಲ್ಲಿ ಮಾಡುವ ಗಂಜಿ ಪ್ರತ್ಯೇಕವಾಗಿ ಯಾವುದೋ ಒಂದು ಔಷಧ ಅಂಶ ಇದೆ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ನಡೆದು ಬಂದ ಪದ್ಧತಿ. ಒಂದು ಬೇಯಿಸಿ ಇದರ ರಸವನ್ನು ತೆಗೆದು ಈ ರಸವನ್ನು ಈ ರೀತಿಯಾಗಿ ನೋಡಿ, ಇದು ಈ ಕಕ್ಕಡ 18ರ ಸಂದರ್ಭದಲ್ಲಿ ಈ ರೀತಿಯಾಗಿ ಬಣ್ಣ ಬರ್ತದೆ ನೋಡಿ. ಯಾವ ರೀತಿ ಈ ಎಲೆಯನ್ನು ಬೇಯಿಸಿದಾಗ, ಇದನ್ನು ಬೇರೆ ಸಂದರ್ಭದಲ್ಲಿ ಬೇಯಿಸಿದಾಗ ಈ ರೀತಿಯಾಗಿ ಬಣ್ಣ ಬರೋದಿಲ್ಲ. ಇದು ಇದೇ ಸಮಯದಲ್ಲಿ ಮಾಡಿ ಇದನ್ನು ಈ ಪಾಯಸವನ್ನು ಸೇವಿಸೋದ್ರಿಂದ ಒಂದು ಔಷಧ ಗುಣ ಇದೆ ಅಂತೇಳಿ ಕೊಡಗಿನೆಲ್ಲರ ಒಂದು ವಿಶ್ವಾಸ. ಈ ಎಲೆಯಲ್ಲಿ ಮಾಡಿದ ಪಾಯಸ ಇದು ನೋಡಿ, ಇದು ಆ ನೀರನ್ನು ತೆಗೆದು ರಸವನ್ನು ತೆಗೆದೆಲ್ಲ ಪಾಯಸ ಮಾಡಿದ್ದಾರೆ. ಇದಕ್ಕೆ ಈ ರೀತಿಯಾಗಿ ಈ ಪಾಯಸಕ್ಕೆ ಒಂದು ಸ್ಪೂನಷ್ಟು ತುಪ್ಪ, ಒಳ್ಳೆ ನಾಡ ಹಸಿನ ತುಪ್ಪವನ್ನು ಹಾಕಿ ಇದನ್ನು ಸೇವಿಸಿದರೆ ಉಂಟಲ್ಲ ಈ ಗಂಜಿ, ಇದನ್ನು ಪಾಯಸ ಆಟಿ ಪಾಯಸ ಅಂತ ಹೇಳ್ತಾರೆ ನೋಡಿ. ಇದು ಯಾವ ರೀತಿ ಇದೆ ಅಂತ ಅದರ ರುಚಿಯೇ ಒಂದು ಅದ್ಭುತ, ಒಂದು ಔಷಧ ಗುಣ ಇರೋದ್ರ ಅದ್ಭುತ ರುಚಿ ಇದು.